ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾಳೆಗೆ ಪ್ಯಾಟೆಗೆ ಹೋಗಿ ಹರಾಜೆಲ್ಲ ಮುಗಿಸ್ಕೊಂಡ್ಬಿಟ್ಟು ಈ ಸಾಮಾನೆಲ್ಲ ತಂದಾಕ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದೋದಂಗೆ. ಮಾವ ಪಾಪ ನಿಶ್ಚಿತಾರ್ಥನೆಲ್ಲ ಅವರೇ ಮಾಡ್ತೀನಿ ಅಂತ ಹೇಳ್ತವ್ರೆ. ಆದ್ರೂ ನನ್ನ ಕೈಲಾಗಿದ್ದು ನಾನು ಮಾಡಲೇಬೇಕಲ್ವಾ ಅಣ್ಣ. ಅವರು ಗಂಡಿನ ಮನೆಯಾಗೆ ನಿಶ್ಚಿತಾರ್ಥ ಮಾಡ್ತವ್ರೆ. ಶಾಸ್ತ್ರದ ಪ್ರಕಾರ ಹೆಣ್ಣಿನ ಮನೆಯಾಗ ತಾನೇ ಆಗ್ಬೇಕು. ಮೂಕಲ ಹಂಗಂತ ಮಾವನಿಗೆ ಎದುರಾಡಕೈತದ ಬಿಡು, ಏನೊಂದು ಮಾಡಿ ನೋಡಮ್ಮ. ಆ ಪಾಪಿ ಪರ್ಶು ಜೊತೆ ನಮ್ಮ ರತ್ನವನ್ನ ಮದ್ವೆ ಅಂದಾಗ್ಲೇ ನನ್ನ ಮನಸ್ಸು ಒಡೆದು ಚೂರಾಗೋಯ್ತು. ಇವಾಗ ಶಿವಣ್ಣನೂ ಮುಂದುವರೆದವನೆ. ನಾನು ಏನು ಮಾಡೋಣ? ಅವನೆಂಥ ನರಹಂತಕ ಅಂತ ಗೊತ್ತಿದ್ರು ಈ ಮದುವೆ ನಡೆಯಕ್ಕೆ ಹೆಂಗ್ ಬಿಡೋಣ ನಾನು? ಅಣ್ಣ, ನಮ್ಮ ರತ್ನವನ್ನ ಇಷ್ಟದ ಪ್ರಕಾರನೇ ಪರ್ಸು ಜೊತೆ ಮದುವೆ ಆಯ್ತೈತೆ. ನನಗೆ ಗೊತ್ತಿರೋ ವಿಷಯದ ಪ್ರಕಾರ ಈ ಹೊಸದಾಗಿ ಮದುವೆ ಫಿಕ್ಸ್ ಆಗಿರೋ ಹುಡುಗ ಹುಡುಗಿನೂ ಜೊತೆಗೆ ಆಚೆ ಓಡಾಡಬೇಕು, ಸಿನಿಮಾ ನೋಡಬೇಕು ಅಂತ ಎಲ್ಲ ಆಸೆ ಇರ್ತದೆ. ಅದೇ ಥರನೂ ಇವರಿಬ್ಬರಿಗೂ ಆಸೆ ಇರ್ತದಲ್ಲ. ಪಾಪ ಅವರು ನಿನ್ಗೆ ಎದುರ್ಕೊಂಡು ಸುಮ್ಕಿದಾರ ಏನು ಅಂತ. ಯಾಲ ನಿನ್ನ ದಿಟಕಲ್ಲ ನೀನು ಹೇಳಿದ್ದು. ಪಾಪ ಅವರಿಬ್ರು ಅಲ್ಲ, ಒಬ್ರನ್ನೊಬ್ರನ್ನ ಇಷ್ಟಪಡ್ತಿರೋದೇ ಒಬ್ರಿಗೊಬ್ರಿಗೆ ಹೇಳ್ಕೊಳ್ಳಿಲ್ಲ ಅಂತದ್ರಾಗೆ ಈ ಆಸೆನಲ್ಲೇ ಹೇಳ್ಕತ್ತಾರ. ಅದಕ್ಕೆ ಇವರಿಬ್ರು ಸೇರಂಗೆ ಸಿನಿಮಾ ಗಿನಿಮಾ ಅಂತ ಏನಾದ್ರೂ ಏರ್ಪಾಡು ಮಾಡಮ್ಮ. ಪಿಕ್ಚರ್ನಾಗೆ ಈ ಗಿಫ್ಟ್ ಕೊಡೋದು, ಆಮೇಲೆ ಅಲ್ಲೇ ಈ ಪರ್ಪೀಸ ಮಾಡೋದು. ಅಯ್ಯೋ ಅಣ್ಣ, ಪ್ರಪೋಸ್ಗಳನ್ನ ಅನ್ನೋದು. ಅಯ್ಯ ಅದೇ ಪರ್ಪೋಸ್ಗೆಲ್ಲ ನಾನು ಹೇಳಿದ್ದು. ಏನಂತೀಯ? ನೀನ್ ಹೇಳ್ತಿದ್ಯಾ ಅಂದ್ರೆ ಅದನ್ನ ಮಾಡ್ಲೇಬೇಕು. ಶಿವ, ಅರೆ ನೆನೆದವ್ರ ಮನದಲ್ಲಿ ನನ್ಗೆ ಪರ್ಸು ಹೇಳ್ ಕಳ್ಸಿದ್ರೆ ನಾನೇ ಬತ್ತಿದ್ನಲ್ಲ. ಅಯ್ಯೋ ಶಿವ, ಹೇಳ್ ಕಳ್ಸುವಷ್ಟು ದೊಡ್ಡವನಲ್ಲ ಕಣಪ್ಪ. ಅಬ್ಬಾ, ಊರ್ ದೊರೆ ಮಗ ಹೇಳೋ ಮಾತಾ ಇದು? ಗೊರ್ಕೆ, ನಮ್ಮಪ್ಪ ದೊರೆ, ನಾನಲ್ಲ. ನಾನು ಸ್ಕೂಲ್ ಟೀಚರ್ ಒಬ್ರಿಗೆ ದೊರೆ ಆಗೋನು. ಏ ಪರ್ಸು ಮೊರ್ಲಿಕ್ಕಿಂತ ಜೋಕ್ ಮಾಡ್ಬಿಟ್ಟ. ನಗರಲ್ಲ ಈ ಅಲ್ಕ ನನ್ನ ಮಗ ಒಬ್ಬ ಉಳ್ಕೊಬಿಟ್ಟವನಲ್ಲ, ಏನು ಮಾಡೋಣ ಇವಾಗ? ಏನಾನ ನನ್ನ ಬಗ್ಗೆ ಹಾಕೊಟ್ಬಿಟ್ರೆ ನನ್ನ ನೆಮ್ಮದಿನೇ ಕೊಚ್ಕೊಂಡು ಹೊಂಟೈತದೆ. ಶಿವ, ಅದೇನಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ಇತ್ತು, ಕೊಟ್ಬಿಟ್ಟು ಹೋಗುಮಾ ಅಂತ ಬಂದೆ. ತಗ. ಪರ್ಸು ದೇವಿ ಪುತ್ರ ನಾನೇ ಆಗಿರ್ಬೋದಕ್ಕಲ್ಲ, ಆದ್ರೆ ದೇವಿ ಭಕ್ತ ನೀನೇ ನೋಡು. ಏಟೊಂದು ದೇವರು ದಿಂಡ್ರು ಅಂತ ಮಾಡ್ತಾನೆ. ಒಳ್ಳೇದಕ್ಕಲ್ಲ, ಒಳ್ಳೇದು. ಅಣ್ಣ, ಪರ್ಸು ನೀನ್ ಇಲ್ಲೇ ಇರಲ್ಲ, ಒಂದ್ 2 ನಿಮಿಷ ಬಂದ್ವಿ. ಗೊರ್ಕೆ ನಡಿಲ್ಲ. ಕೊಡ್ಮಿ, ನೀನು ಇಲ್ಲೇ ಇರಲ್ಲ, ನಡಿಲ್ಲ. ಗೊರ್ಕೆ ನಡಿಲ್ಲ, ಬಂದೆ ಇರು. ಏನ್ಲಾ ಕಿತ್ತೋದವನೆ? ಏನ್ ಗುರಾಯಿಸ್ತಾ ಇದೆಯಾ? ನಮ್ಮ ರತ್ನವನ್ನ ಮದುವೆ ಆಗೋಕೆ ನಿನಗೆ ನಾಚಿಕೆ ಆಗಕ್ಕಿಲ್ವೇನ್ಲ? ನಮ್ಮ ರತ್ನವ ದ್ಯಾವತ ಇದ್ದಾಗೆ ಕಲ್ಲ. ನೀನು ಹಸಿ ರಕ್ತ ಕೊಡೋ ರಾಕ್ಷಸಕ್ಕಲ್ಲ, ರಾಕ್ಷಸ. ನಿನ್ನಿಂದ 1 ತಿಂಗಳು ಆಸ್ಪತ್ರೆಯಲ್ಲಿ ಇದ್ ಬಂದವನ್ ನಾನು. ನಿನ್ ಬಗ್ಗೆ ಎಲ್ಲ ತಿಳ್ಕೊಂಡವನ್ ನಾನು. ಅಂತದ್ರಾಗೆ ನೀನ್ ಹೇಗೆ ನಮ್ಮ ರತ್ನವನ್ನ ಮದುವೆ ಆಗ್ಬಿಡ್ತೀಯ ಅಂತ ನಾನು ನೋಡೇ ಬಿಡ್ತೀನಿ ಕಲ್ಲ. ನೀನ್ ನನ್ಗೆ ಹೊಡೆದೆ ಅಂತ ನಂಗೆ ನೋವಿಲ್ಲ ಕಲ. ಆದ್ರೆ ನಮ್ ಶಿವಣ್ಣನ್ನ, ಅವನ್ ಸಂಸಾರನ್ನ ಹಾಳು ಮಾಡ್ತೀನಿ ಅಂತ ನನ್ ಮುಂದೆನೆ ಹೇಳ್ದಲ್ಲ, ಅದು ನಂಗೆ ಆಯ್ತಾ ಇಲ್ಲ. ಎಷ್ಟು ಜನ ಹೆಣ್ಮಕ್ಳ ಜೀವನ ನಾಶ ಮಾಡಿದ್ಯೋ ಏನೋ. ನಿನ್ನಂತವನ್ನ ನಮ್ಮ ರತ್ನವನ್ ಜೊತೆಗೆ ಮದುವೆ ಆಗಕ್ಕೆ ನಾನು ಬುಡಕ್ಕಿಲ್ಲ. ನನ್ನ ಮನಸ್ಸಲ್ಲಿ ರತ್ನವನ್ನ ಮದುವೆ ಆಗ್ಬೇಕು ಅನ್ಕೊಂಡೇನಿಲ್ಲ. ಇಲ್ಲ ಕಲ, ನನ್ನಂತ ಪಾಪಿಗೆ ನಿಮ್ಮ ರತ್ನವನ್ನಂತ ಒಳ್ಳೆ ಹುಡುಗಿ ಸಿಗ್ಬ್ಯಾಡ್ದು ಅಂತಾನೆ ನನ್ನ ಮನಸ್ಸಲ್ಲಿ ಇರೋದು ಕಲ. ಏನ್ಲಾ ಹೊಸ ನಾಟಕ ಶುರು ಹಚ್ಕೊಂಡೇನ್ಲಾ? ನಿಜ ಕಲ, ನಾನಿವಾಗ ಏನೇ ಹೇಳಿದ್ರು ಅದು ನಾಟಕ ಅಂತಾನೆ ಅನಿಸ್ತದೆ. ಆದರೆ
ನಾನು ಇಷ್ಟು ದಿನ ಮಾಡಿರೋ ತೆಪ್ಪಿಗೆ ನನಗೆ ನಾನೇ ಶಿಕ್ಷೆ ಕೊಟ್ಕೋತಾನಿಕಲ್ಲ. ಪಾಪ ತೊಳ್ಕೊಳಕ್ಕೆ ಊರಿಗೆ ಹೋಗಿ ಅನ್ನದಾನ ಮಾಡ್ತಾವ್ನಿ. ನನ್ನ ಕೈಲಾದಷ್ಟು ಮಕ್ಳಿಗೆ ಓದಿಸ್ತಾ ಇದ್ದೀನಿ. ದಿನ ಬೆಳಗಾದ್ರೆ ಎದ್ದು ಮಾಕಾಳವನ್ ಗುಡಿ ತೊಳಿತಾವ್ನಿ, ಒಪ್ಪತ್ತು ಮಾಡ್ತಾವ್ನಿಕಲ್ಲ. ಮೊದಲು ನಮ್ಮ ಅಪ್ಪಯ್ಯ ಊರ್ದಾರೆ ಅನ್ನೋ ಅಹಂಕಾರ ನಂಗಿತ್ತು. ಆ ಅಹಂಕಾರನೇ ನನ್ನ ಕೈಲಿ ಮಾಡಬಾರ್ದೆಲ್ಲ ಮಾಡಿಸ್ಬಿಡ್ತಕ್ಕಲ್ಲ. ಇವಾಗ ಪ್ರತಿ ರಾತ್ರಿ ನಿದ್ದೆ ಇಲ್ಲದೆ ಮಧ್ಯರಾತ್ರಿ ಹುಚ್ಚುಂತರ ಎದ್ದು ಕೂತ್ಕೋತೀನಿಕಲ್ಲ. ಈ ನರ್ಕ ನನ್ಗಲ್ಲ, ಯಾವ ಸತ್ರಿಗೂ ಬೇಡಕಲ್ಲ. ತಿಳಿದೆ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬೋದು, ಆದರೆ ನಾವು ತಪ್ಪು ಮಾಡಿದಾಗ ಎದುರುಗಡೆ ಇರೋರ್ಗೆ ಎಷ್ಟು ನೋವಾಯ್ತದೆ ಅಂತ ನನಗೆ ಇವಾಗ ಅರ್ಥ ಆಯ್ತೈತೆಕಲ್ಲ. ಅದಕ್ಕೆ ನಿರ್ಧಾರ ತಗೊಂಡು ಬದುಕುದೇ ನ್ಯಾಯವಾಗಿ ಬದುಕಬೇಕು ಅಂತ ಅವತ್ತು ಪಂಚಾಯ್ತಿಲಿ ನಮ್ಮ ಮಾದಪ್ಪನ ಪರ ಕೈ ಎತ್ತದೆ. ಅದು ನಮ್ಮಪ್ಪನ ವಿರುದ್ಧನೇ ಕೈ ಎತ್ಬಿಟ್ಟೆ. ಅದರಿಂದ ನಮ್ಮಪ್ಪಯ್ಯ ನನ್ನ ಜೊತೆ ಮಾತಾಡದೆ ಬಿಟ್ಬಿಟ್ಟವ್ರೇಕಲ್ಲ. ನಿಂಗೆ ಗೊತ್ತೇನಿಲ್ಲ, ನೀನು ನನ್ನ ಮಗನೇ ಅಲ್ಲ ಅಂತ ಮುಗ್ದವ್ರಕ್ಕಲ್ಲ. ಕರ್ತವ್ಯ ಅಂತ ಮದುವೆಗೆ ಹೊಸಿ ಎಲ್ಲ ಓಡಾಡ್ತವ್ರೆ ಅನ್ನೋದು ಬಿಟ್ರೆ ನಾನು ಒಂಟಿ ಆಗ್ಬಿಟ್ಟಿವ್ನಿಕಲ್ಲ. ಮದುವೆಗೆ ಎಲ್ಲ ಒಪ್ಕೊಂಡವ್ರೆ ಅಂತ ಮನ್ಸಿಲ್ದವ್ರ ಮನ್ಸಲ್ಲಿ ನಾನು ಹೊಂದಿದ್ದೀನಿ. ಆದರೆ ನಿಮ್ಮ ರತ್ನವಂಗೆ ನಾನು ಒಳ್ಳೆ ಗಂಡ ಅಲ್ಲಕ್ಕಲ್ಲ. ನಾನು ಪಾಪಿ, ತೆಪ್ಪು ಮಾಡಿರೋ ಪಾಪಿ. ಎಷ್ಟೋ ಸರಿ ಈ ಮದುವೆ ನಿಲ್ಲಿಸ್ಬಿಡುಮ ಹೇಳ್ಬಿಡುಮ ಅನ್ಕೊಂಡಾಗೆಲ್ಲ ಮದುವೆ ಬೇಡ ಅಂದ್ಬಿಟ್ರೆ ಅವ್ರ ಮನ್ಸುಗಳಿಗೆ ಎಲ್ಲಿ ನೋವಾಯ್ತದೋ ಅಂತ ಸುಮ್ಮನೆ ಇರ್ನಿಕಲ್ಲ. ಇವತ್ತು ಪ್ರಸಾದ ತಂದ್ಕಡಕ್ಕೆ ಬಂದೆ ಅನ್ಕಂಡ, ಇಲ್ಲಕ್ಕಲ್ಲ. ಪ್ರಸಾದ ಕೊಡೋ ನೆಪದಲ್ಲಿ ಶಿವಂಗೆ ಏನಾದರೂ ಒಂದು ಹೇಳಿ ಈ ಮದುವೆನ ನಿಲ್ಲಿಸ್ಬಿಡುವ ಅಂತ ಬಂದೀವ್ನಿಕಲ್ಲ. ಯಾಕೋ ಏನೋ ಕಣವ, ಇವತ್ತು ಸಮ ಹೊತ್ತೆ ಹಸಿವಾಗ್ಬಿಡ್ತು. ಮಾವಯ್ಯ, ಕೆಲವ್ರಿಗೆ ಟೆನ್ಷನಲ್ಲಿದ್ದಾಗ ತುಂಬ ಹಸಿವಾಗುತ್ತೆ, ಇನ್ನು ಕೆಲವ್ರಿಗೆ ತುಂಬ ಖುಷಿಯಲ್ಲಿದ್ದಾಗ ಹಸಿವಾಗುತ್ತೆ. ನಿಮಗೆ ಖುಷಿಯಿಂದ ಆಗಿರೋ ಹಸಿವಿದು. ಚೆನ್ನಾಗಿ ಊಟ ಮಾಡಿ. ಇದೇನು ಮಾವಯ್ಯ ಹಿಂಗೆ ನೋಡ್ತಿದ್ದೀರಾ? ಯಾರವ್ವ ನೀನು? ಯಾರ ತಾಯಿ ನೀನು? ಮಾವಯ್ಯ, ಅತ್ತೆ ಬಂದ ತಕ್ಷಣ ಸೊಸನೆ ಮರ್ತ್ಬಿಟ್ರಲ್ಲ. ಎಲ್ಲಾನ ಉಂಟೇನವ, ಈ ಉಸಿರು ಭೂಮಿಗೆ ಹೋಗೋ ಗಂಟ ನಿನ್ನ ಋಣನ ಮರೆಯಕ್ಕಿಲ್ಲ. ನೀನು ಈ ಮನೆ ಕಾಲಿಟ್ಟ ಮೇಲೆ ಈ ಇಡೀ ಮನೆಯನ್ನ ಬದಲಾಯಿಸ್ಬಿಟ್ಟೆ. ಹುಲಿ ಅಂತಿದ್ದ ನನ್ನ ಮಗನ್ನ ಮಗಿನಂಗೆ ಮಾಡ್ದೆ. ಮೇಷ್ಟ್ರ ಥರ ತಂಗೀರ್ ನೋಡ್ತಿದ್ದ ಶಿವ ಇವತ್ತು ಹೆತ್ತ ತಂದೆಗಿಂತ ಸಂದಾಗಿ ನೋಡ್ತಾವನೆ. ನಮ್ಗೆ ಏನೇನ್ ಬೇಕು ಅಂತ ಅದನ್ನೆಲ್ಲ ಕೊಡ್ತಾ ಇದ್ದೀಯ. ಯಾರ ತಾಯಿ ನೀನು? ಈ ಮನೆ ಮಗಳ, ಈ ಮನೆ ಸೊಸೆನಾ? ಇಲ್ಲ ನಮ್ಗೆ ಏನ್ ಬೇಕೋ ಅದನ್ನು ಕೊಡ್ತಾ ಇರೋ ದ್ಯಾವತೆನಾ? ಹೇಳವ್ವ, ನನಗೆ ಒಂದು ತಿಳಿಯಕ್ಕಿಲ್ಲ. ನಿನಗೆ ಕೈ ಎತ್ತಿ ಮೂಗೇನಂತ ಅನಿಸುತ್ತೆ. ಮಾವಯ್ಯ, ನಮ್ಮ ಮನೆ ದೀಪ